ಜೈ ಮಂಗಲಂ ಜೈ ದಮ ಇಲ್ಲಿದ್ದೀರ ಹೇಳ್ರಿ ಸ್ವಲ್ಪ. ಶ್ರೀರಾಮಲಿಂಗ ಚೌಡೇಶ್ವರಿ ಮಾತಾ ಕಿ, ಬನಶಂಕರಿ ಮಾತಾ ಕಿ, ದೇವಲ ಮಹರ್ಷಿ ಮಾತಾ ಮಹಾರಾಜ ಕಿ, ಆದ್ಯವಚನಕಾರ ದೇವರ ದಾಸಮಯ್ಯ ಮಹಾರಾಜ ಕಿ. ಇದ್ದೀರಿ ಅಂತ ಇಲ್ಲಿ ಪ್ರಾತಸ್ಮರಣೀಯ ಆದ್ಯವಚನಕಾರ ವಿಶ್ವಮಾನ್ಯ ಕನ್ನಡದ ಸಾಹಿತ್ಯದ ಪುಟಗಳಲ್ಲಿಯೇ ವಚನ ಸಾಹಿತ್ಯ ಎನ್ನುವಂತಹ ಹೊಸ ಸಾಹಿತ್ಯವನ್ನ ಹುಟ್ಟು ಹಾಕಿರುವಂತ ನಮ್ಮವರೇ ನೇಗಿಯ ಕಾಯಕವನ್ನ ಮಾಡಿ ನಮಗೆಲ್ಲರಿಗೂ ಬಟ್ಟೆ ಅಂತಂದ್ರೆ ದಾರಿ, ಬಟ್ಟೆ ಅಂತಂದ್ರೆ ಅರಿವು ಅಂದ್ರೆ ದಾರಿ ತೋರಿಸಿರುವಂಥ ಆದ್ಯವಚನಕಾರ ದೇವರ ದಾಸಿಮಾರರ ಪಾವನ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ನಮನವನ್ನು ಸಲ್ಲಿಸಿ, ಯಾವತ್ತೂ ತಮಗೆಲ್ಲರಿಗೂ ದರ್ಶನಾಶೀರ್ವಾದವನ್ನು ಕರುಣಿಸುತ್ತಿರುವಂಥ ಅಖಿಲ ಭಾರತದ ದೇವಾಂಗ ಜಗದ್ಗುರು ಹಂಪಿಯ ಶ್ರೀ ಗಾಯತ್ರಿ ಪೀಠದ ಪೀಠಾಧಿಪತಿಗಳು ಶ್ರೀ ಶ್ರೀ ಜಗದ್ಗುರು ದಯಾನಂದ ಪುರಿ ಮಹಾಸ್ವಾಮಿಗಳವರ ಪಾವನ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ನಮನವನ್ನು ಸಲ್ಲಿಸಿ, ಈ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ತಮ್ಮ ಅನುಭವವನ್ನು ಹಂಚಿಕೊಂಡಿರುವಂತಹ ಶಾಸಕರನ್ನ ಮೊದಲ ಮಾಡಿಕೊಂಡು ಗಣ್ಯಮಾನ್ಯರೇ, ಸಮಾಜದ ಗುರು ಹಿರಿಯರೇ, ಹಾಗೆ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಬಂಧುಗಳೇ, ಮುಂಭಾಗದಲ್ಲಿರ್ತಕ್ಕಂಥ ತಾಯಂದಿರೇ, ತಂದೆಯಂದಿರೇ, ಮುದ್ದು ಮಕ್ಕಳೇ, ಯುವಕ ಬಳಗ, ತಮಗೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ರಾಮಾಯಣ ಕಥೆ ನಿಮ್ಗೆಲ್ಲ ಗೊತ್ತಿದೆ. ರಾಮಾಯಣ ಕಥೆಯನ್ನ ಕೇಳಿದ್ರೆ 1 ವರ್ಷ ಮುಗಿಯಂಗಿಲ್ಲ, 2 ವರ್ಷ ಮುಗಿಯಂಗಿಲ್ಲ, ಇಡೀ ವರ್ಷ ನಮ್ಮ ಜೀವಮಾನವರೆಗೂ ಕೇಳಿದರೂ ಕೂಡ ರಾಮಾಯಣ ಕಥೆಯನ್ನು ಮುಗಿಯುವುದಿಲ್ಲ. ಹಾಗೆ ರಾಮಾಯಣ ಕಥೆಯನ್ನ 3 ಶಬ್ದಗಳಲ್ಲಿ ಮುಗಿಸಬಹುದು. ದಾಸಿಮಾರ್ಯರ ಚರಿತ್ರೆಯನ್ನ 1 ದಿವಸದಲ್ಲಿ ಮುಗಿಯುವಂತಹದ್ದಲ್ಲ, ಒಂದು ಸಂಘಟನೆಯಲ್ಲಿ ಮುಗಿಯುವಂತಹದ್ದಲ್ಲ. ಈ ಸಮಯದ ತಕ್ಕಂತೆ ಮಾತನಾಡಿದ್ದಾರೆ ಎಲ್ಲರೂ ಕೂಡ. ರಾಮಾಯಣ ಕಥೆಯನ್ನು ನೀವೆಲ್ಲ ನೋಡಿದರೆ ಬಹಳಷ್ಟು ಇದೆ. ಟಿವಿಗಳಲ್ಲಿ, ದೂರದರ್ಶನದಲ್ಲಿ, ಸೀರಿಯಲ್ ಮಾಧ್ಯಮವಾಗಿ ನಾವು ಎಲ್ಲ ನೋಡಿದ್ದೀವಿ. ಅದರಲ್ಲಿ 3 ಮಾತುಗಳಲ್ಲಿ ನಾವು ಮುಗಿಸ್ತಾರೆ. ಸಾಹಿತಿಗಳು, ಹಿರಿಯರು 3 ಮಾತುಗಳಲ್ಲಿ ಮುಗಿಸ್ತಾರೆ. ಏನಿತ್ತಂದ್ರೆ, ದಶರಥನ ಕಂದ, ಭೂಮಿಗೆ ಬಂದ, ರಾವಣನ ಕೊಂದ, ಸೀತೆನ ತಂದ, ಮುಗಿತು ರಾಮಾಯಣ. ಹಾಗಿವತ್ತು ಮುದನೂರು ಗ್ರಾಮ ಅಂತಂದ್ರೆ, ಮುದನೂರು ಗ್ರಾಮ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರುವಂತ ಸಪ್ತ ತೀರ್ಥಗಳಿಂದ ಕೂಡಿರುವಂತ ಕ್ಷೇತ್ರ. ಆದ್ಯವಚನಕಾರ ದೇವಲ ಮಹರ್ಷಿಯಿಂದ ತಾಯಿಯಂದ್ರು ಹೇಳಿದ್ರು, ನಾಗಶ್ರೀ ತಾಯಿಯಂದ್ರು 5ನೇ ಅವತಾರ ಅನ್ನೋದಲ್ಲ, ಅದು 7ನೇ ಅವತಾರ. ವರರುಚಿ, ಬೇತಾಳ, ಪುಷ್ಪದಂತ ಹೀಗೆಲ್ಲ ದೇವಲ ಮಹರ್ಷಿಯಿಂದ 7ನೇ ಅವತಾರ ದೇವರ ದಾಸಿಮಾರ್ಯ. ದೇವರ ದಾಸಿಮಾರ್ಯರನ್ನ ಬೇರೆ 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 ಹೆಸರುಗಳಿಂದ ಕರೀತಾರೆ. ಯಾಕೆ ಕರೆದಿದ್ದಾರೆ ಅಂತ ಕೇಳಿದ್ರೆ, ಕಥಾಮಣಿ ಸೂತ್ರ ರತ್ನಾಕರ ಅನ್ನುವಂತಹ ಗ್ರಂಥದಲ್ಲಿ ಸಮಯೋಚಿತವಾಗಿ ಏನು ಮಾಡಿದ್ರು ಅಂತ ಕೇಳಿದ್ರೆ, ಅಲ್ಲಿ ಜೇಡರಂತ ಉಪಯೋಗಿಸಿದ್ದಾರೆ, ಕೆಲವು ಕಡೆ ದೇವರಂತ ಉಪಯೋಗಿಸಿದ್ದಾರೆ, ಕೆಲವರು ದೇವಾಂಗ ದಾಸಿಮೆ ಅಂತ ಉಪಯೋಗಿಸಿದ್ದಾರೆ. ಹೀಗೆ ಸಂದರ್ಭಕ್ಕನುಗುಣವಾಗಿ ಅದನ್ನ ಆ ಶಬ್ದವನ್ನ ಹೇಳಿದ್ದಾರೆ. ದಾಸಿಮಿಯ ಒಬ್ಬನೇ ಇದ್ದಾನೆ. ಒಟ್ಟು ವಚನ ಸಾಹಿತ್ಯದಲ್ಲಿ 2 ದಾಸಿಮಯ್ಯನವರು ಕಾಣ್ತಾರೆ. ಒಬ್ಬರು ಶಂಕರ ದಾಸಿಮಯ್ಯನವರಾದ್ರೆ ಇನ್ನೊಬ್ಬ ದೇವರ ದಾಸಿಮಾರ್ಯ. ಈ ದಾಸಿಮಾರ್ಯರು ಅಂತ ಕೇಳಿದ್ರೆ ನೇಗೆಯ ಕಾಯಕವನ್ನ ಮಾಡ್ತಕ್ಕಂಥ ಹೆಮ್ಮೆ ಅಂತ ಹೇಳ್ತಾರವ್ರು. ಉಂಕೆಯ ನುಗುಚಿ ಸರಗಿಯ ಸಮಗೊಳಿಸಿ ಸಮಗಾಲನಿಕ್ಕೆ ಅಣಿಯೋಳು 7 ಮೆಟ್ಟಿದೆ, ಹಿಡಿದ ಗಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು, ಈ ಸೀರೆಯ ನೈದವ ನಾನು ನೀನು ರಾಮನಾಥ. ನಾವು ನಮ್ಮ ಜಾತಿಯನ್ನ, ನಮ್ಮ ಕುಲವನ್ನ, ನಮ್ಮ ಧರ್ಮವನ್ನ ಹೇಳಕ್ಕೆ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡ್ತೇವೆ. ಆದ್ರೆ ಇಡೀ ಜಗತ್ತಿಗೆ ಮಾನ ಮುಚ್ಚಿರುವಂಥದ್ದು, ಇಡೀ ವಿಶ್ವಕ್ಕೆ, ಇಡೀ ಮಾನವ ಕುಲಕ್ಕೆ ನಾವೆಲ್ಲ ಮರ್ಯಾದೆಯನ್ನು ಮುಚ್ಚಿರುವಂತಹ ವಸ್ತ್ರವನ್ನ ಕೊಟ್ಟಿರ್ತಕ್ಕಂಥವ್ರು ನಾವು ಹೆಮ್ಮೆಯಿಂದ ಹೇಳಬೇಕು, ನಾವು ನೇಕಾರರು, ನಾವು ದೇವಾಂಗದವರು ಅನ್ನುವಂಥದ್ದು. ಅದೇ ಇದೆ ಸಂಘಟನೆ ಉದ್ದೇಶ. ಸಂಘಟನೆ ಉದ್ದೇಶ ಅಂದ್ರೆ ನಾವು ಹೆಮ್ಮೆಯಿಂದ ಹೇಳಬೇಕು. ಇದೆಲ್ಲ ಹಾಕೊಂಡೇವಿ, ಇದು ಇವತ್ತು ಹಾಕೊಂಡು ನಾಳೆ ತೆಗೆದಿಡುವಂಥದ್ದಲ್ಲ.
ಇದು ಯಾವಾಗಲೂ ನಮ್ಮ ಹೃದಯದಲ್ಲಿ ಇರಬೇಕು, ಹೃದಯದ ಒಳಗೂ ಇರಬೇಕು. ಹೀಗೆ ಅವ್ರು ಹೆಮ್ಮೆಯಿಂದ ಹೇಳಿದ್ದಾರೆ, ರಾಮಯ್ಯ ಶಂಕರಿಯ ಪವಿತ್ರ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ದಾಸಿಮಯ್ಯನವರು ನೇಗೆಯ ಕಾಯಕವನ್ನ ಮಾಡ್ತಕ್ಕಂಥ ಹೇಳಿದ್ದಾರೆ. ಉಂಕೆಯ ನಿಗುಚಿ, ಈ ಮಗ್ಗದ ಸಾಮಾನುಗಳ, ಮಗ್ಗದ ವಸ್ತುಗಳ ಹೆಸರನ್ನ ಹೇಳಕ್ಕಾಗಲ್ಲ ನಮಗೆ ಇವಾಗ. ಅವರವಾಗ ಹೇಳಿದ್ದಾರೆ, ಉಂಕೆಯ ನಿಗುಚಿ ಸರಗಿಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿಯುಳು ಎಳೆಮೆಟ್ಟಿದೆ ಹಿಡಿದ ಗಾಳಿಯ ಮುಳ್ಳು ಖಂಡಿಕೆ ನಿಮಿತ್ತು ನಾನು ನೀನು ಅಂತ. ಈ ದಾಸಿಮಾರ್ಯರ ಪುರಾಣವನ್ನ ವಿರೂಪಾಕ್ಷ ಪಂಡಿತರು ಮೊಟ್ಟ ಮೊದಲು ಬರೆದಿರ್ತಕ್ಕಂಥದ್ದು. ನಮ್ಮ ಹತ್ತಿರದ 1962ನೆಯ ವೈಶ್ವಿಯಲ್ಲಿ ಪ್ರಕಟವಾಗಿರುವಂತಹ ಪುರಾಣ ಪುಸ್ತಕ ಇದೆ, ವಿರೂಪಾಕ್ಷ ಪಂಡಿತರು. ಹಾಗೆ ಗುರುಗಳವರ ಆಶೀರ್ವಾದದಲ್ಲಿ ಮುದುನೂರಲ್ಲಿ ಸಹಸ್ರ ಮಹೋತ್ಸವ ಕಾರ್ಯಕ್ರಮ ಆಯಿತು. ಅವಾಗ ಒಂದ್ಸಲ ಪ್ರಿಂಟ್ ಆಯಿತು, ಸ್ವಲ್ಪ ವ್ಯತ್ಯಾಸ ಆಗಿದೆ ಅದಕ್ಕೆ 2005ರಲ್ಲಿ ಅನಿಸುತ್ತದೆ, 2004-05ರಲ್ಲಿ ಸಹಸ್ರ ಮಹೋತ್ಸವ ನಡೆಯಿತು. ಅವಾಗ ಆ ದಾಸನಾರರ ಪುಸ್ತಕವನ್ನು ಮತ್ತೆ ಮರು ಪ್ರಕಟವಾಯಿತು. ಸ್ವಲ್ಪ ವ್ಯತ್ಯಾಸ ಆಗಿದೆ. ಹಾಗೆ ನಮ್ಮ ತಾಯಿ ನಾಗಸ್ತ್ರಿ ತಾಯಿಯವರು ಹೇಳಿದ ಹಾಗೆ ಈ ನೇಕಾರಲ್ಲಿ ಮೊಟ್ಟ ಮೊದಲ ವಚನ ಸಾಹಿತ್ಯ ಹುಟ್ಟಿದ್ದು ನಮ್ಮಿಂದ, ಮತ್ತೆ ಮರು ಪ್ರಚಾರ ಆಗಿದ್ದು ಪಗು ಹಳಕಟ್ಟಿಯವರು, ಅವರೊಬ್ಬರ ನಮ್ಮವರು, ಅವರಿಂದ ಮತ್ತೆ ಮರು ಅದು ಪ್ರಸಾರವಾಯಿತು ಅನ್ನುವಂಥದ್ದು ನೋಡ್ತೇವೆ. ಹೀಗೆ ವಚನ ಸಾಹಿತ್ಯವನ್ನ ಇಡೀ ಕನ್ನಡ ಸಾಹಿತ್ಯದ ಪುಟಗಳಲ್ಲಿಯೇ ಒಂದು ದಾಖಲೆಯನ್ನ ಸೃಷ್ಟಿಸಿರುವಂತದ್ದು ಆದ್ಯ ವಚನಕಾರ. ಅದಕ್ಕೆ ವಚನ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ವಚನಕಾರ ದಾಸಿಮಾರರು ಅಂತ ಎಲ್ಲ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಅಂತವರ ನಾವು ಗೌರವಿಸುವಂತ ಕಾರ್ಯಕ್ರಮದ ಜೊತೆಗೆ ಸಂಘಟನೆಯ ಮುಖ್ಯ ಉದ್ದೇಶ. ಇವಾಗ ನೋಡಿ, ಸಂಘಟನೆ ಬಗ್ಗೆ ನಮ್ಮ ಹೇಳಿದ್ರು, ಈ ಬೆರಳುಗಳನ್ನ ಎಲ್ಲ 5 ಬೆರಳುಗಳನ್ನ ಬೇರೆ ಬೇರೆ ಮಾಡಿದ್ರೆ ಶಕ್ತಿ ಬರಲ್ಲ, ಒಂದು ಕೂಡಿದ್ರೆ ಶಕ್ತಿ ಆಗ್ತದೆ. ಆದ್ರೆ ನಮ್ಮ ಸಮುದಾಯದಲ್ಲಿ ವಿಚಾರ ಮಾಡೋ ಒಂದು ದೃಷ್ಟಾಂತ ನಿಮ್ಗೆ ನೆನಪಿಸ್ತೀನಿ. ನಿಮ್ಗೆ ಎಲ್ಲಾ ಕಥೆಗಳು ಗೊತ್ತಿದೆ, ದೃಷ್ಟಾಂತಗಳು ಗೊತ್ತಿದೆ. ಒಬ್ಬ ಅರಬಿ ಬಟ್ಟೆ ಹೊಲಿಯುವಂತವನು ಟೇಲರ್ನ ಕೆಲಸ. ಟೇಲರ್ ಏನ್ ಮಾಡ್ತಾ ಇರ್ತಾನೆ, ಬಟ್ಟೆ ಹೊಲಿಯುವಂತ ಕೆಲಸ, ಪ್ಯಾಂಟು ಒಂದು ವಸ್ತುವನ್ನ ತಯಾರಿಸುವಂತ ಕೆಲಸ ಮಾಡ್ತಾನೆ. ಆದ್ರೆ ಬಟ್ಟೆನ ಹೊಲಿಯುವಂತ ಕಾಯಕ ಮಾಡ್ತಕ್ಕಂತ ಟೇಲರ್ನ ಹತ್ತಿರ, ಸಿಂಪಿಗೆ ಹತ್ತಿರ ಕತ್ರಿನಿರುತ್ತೆ, ಸೂಜಿನಿರುತ್ತೆ. ಕತ್ರಿ ಮತ್ತು ಸೂಜಿ ಎರಡು ಇರ್ತವೆ. ಕತ್ರಿಯನ್ನು ಎಲ್ಲಿ ಬೇಕಾದ್ರೆ ಎಸಿತಾ ಇರ್ತಾನೆ, ಆದ್ರೆ ಸೂಜಿ ಮಾತ್ರ ತಲೆಯಲ್ಲಿ ಇಟ್ಕೋತೀನಿ. ಟೋಪಿನೂ ಇರುತ್ತೆ, ತಲೆಗೇನೋ ಒಂದು ಬಟ್ಟೆ ಸುತ್ಕೊಂಡಿರ್ತಾನೆ, ಅದಕ್ಕಿರುತ್ತೆ. ಸೂಜಿಯನ್ನ, ಸಣ್ಣ ಸೂಜಿಯನ್ನ, ಎಂಟಾಣೆ ಬೆಲೆ ಬಾಳುವಂತ ಸೂಜಿಯನ್ನ ತಲೆಗೆ ಇಟ್ಕೊಂಡಿರ್ತಾನೆ ತಲೆಯಲ್ಲಿ. ಕತ್ರಿಯನ್ನ, 100 ರೂಪಾಯಿ ಬೆಲೆ ಬಾಳುವಂತ ಕತ್ರಿಯನ್ನು ಎಲ್ಲಿ ಬೇಕಾದ್ರೂ ಎಸೆದಿರ್ತಾನೆ. ಹುಡುಗ ಕೇಳ್ತಾನೆ, ಅವ್ರ ಮಗಕ್ಕೆ ಒಂದು ಕೇಳ್ತೀನಪ್ಪ, ನೀನು ಕತ್ರಿಯನ್ನು ಎಲ್ಲಿ ಬೇಕಾದ್ರೆ ಎಸಿತಿ, ಸೂಜಿಯನ್ನು ಮಾತ್ರ ತೆರೆಗೆ ಇಟ್ಕೊಳ್ತೀಯಲ್ಲ ತಂದಾಗ ಟೇಲರ್ ಹೇಳ್ತಾನೆ, ಈ ಕತ್ರಿ ಕೆಲಸ ಏನ್ ಮಾಡ್ತಂತ ಕತ್ತರಿಸುವಂತ ಕೆಲಸ ಮಾಡ್ತದೆ, ಅದಕ್ಕೆ ಎಲ್ಲಿ ಬೇಕಲ್ಲ ಎಸಿತೀನಿ. ಸೂಜಿ ಕೆಲಸ ಏನ್ ಮಾಡ್ತಂತ ಒಂದು ಮಾಡುವಂತ ಕೆಲಸ ಮಾಡ್ತಾ, ಅದಕ್ಕೆ ತಲೆಯಲ್ಲಿ ಇಟ್ಕೋತೀನಿ ಅಂತ ಹೇಳ್ತಾನೆ. ಹಾಗೆ ಇವತ್ತು ಒಂದು ಮಾಡುವಂತ ಕೆಲಸವನ್ನ ಮಾಡಿದ್ದೆ ಆದ್ರೆ ಪರಮಾತ್ಮ ತಲೆಯಲ್ಲಿ ಇಟ್ಕೋತಾನೆ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಹೇಳಿದ್ದಾರೆ. ಬೆಚ್ಚದೆ ಬೆದರದೆ ಇದ್ದಡೆ ಕರವಿಡಿದು ಎತ್ತಿಕೊಂಬ ರಾಮನಾಥ ಅಂತ ಹೇಳಿದ್ದಾರೆ. ಇಂಥದ್ದನ್ನ ನಾವು ಸೂಜಿಯ ಕೆಲಸವನ್ನ ಮಾಡ್ತಾ ಹೋದ್ರೆ ಸಮಾಜದ ಸಂಘಟನೆ ಆಗ್ತದೆ. ಸಮಾಜದಲ್ಲಿ ಎಲ್ಲ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಮುಂದೆ ಬರಬೇಕನ್ನುವಂತ ಉದ್ದೇಶವಾಗಿ ಇಟ್ಕೊಂಡು ಇವತ್ತು ಈ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯಕ್ರಮವನ್ನ ಇವತ್ತು ಕಡೂರು ಗ್ರಾಮದಲ್ಲಿ, ಕಡೂರು ತಾಲೂಕಿನಲ್ಲಿ ಆಯೋಜನೆ ಮಾಡಿದಾರಮ್ಮ. ಇವತ್ತು ಯುವಕ ಬಳಗವು ನಮ್ಮ ಹರೀಶ್ ಅವರಾಗಲಿ, ರಂಗನಾಥ್ ಅವರಾಗಲಿ, ನಮ್ಮ ಸಿಂಗಟಗಿರಿ ಸಿದ್ದಪ್ಪ ಅವರು ಎಲ್ಲ ನಮ್ಮ ಯುವಕರು ಸೇರಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಈ ಸಂಘಟನೆಯ ಮುಖ್ಯ ಉದ್ದೇಶ ಅಂದ್ರೆ ಇದು ಕೇವಲ ಬಟ್ಟೆ ಮೇಲೆ, ದೇವಾಂಗ ಅನ್ನುವಂಥ ಬಟ್ಟೆ ಮೇಲೆ ಅಷ್ಟೇ ಇರಬಾರದು, ಒಳಗಡೆ ಕೂಡ ಪ್ರತಿ ಊರು ಕೂಡ ಮೊದಲು ಹೇಳ್ತಿದ್ರು, ಪ್ರತಿಯೊಬ್ಬರ ಹೆಸರಿನ ಹಿಂದೆ ಕೂಡ ಮುಂದೆ ದೇವಾಂಗ, ಹರೀಶ್ ದೇವಾಂಗ, ಕುಮಾರ ದೇವಾಂಗ, ನಾವು ಏನ್ ಹೇಳ್ತೀವೋ ಅದ್ರ ಮುಂದೆ ದೇವಾಂಗ ಶಬ್ದವನ್ನು ಉಪಯೋಗ ಮಾಡ್ತಾ ಇದ್ರೆ ಹೆಂಗೆ ನಾವು ಒಕ್ಕಲಿಗ ಸಮಾಜದ ಗೌಡ ಹೆಂಗ್ ಹಚ್ಕೋತೀವಲ್ಲ, ಹಾಗೆ ಕೂಡ ನಾವು ಕೂಡ ದೇವಾಂಗ ಶಬ್ದವನ್ನು ಸೇರಿಸುವ ಮೂಲಕ ನಮ್ಮ ಸಂಘಟನೆಯನ್ನ ತೋರಿಸುವಂತದ್ದಾಗಬೇಕು ಜಗತ್ತಿಗೆ. ಈ ಜಗತ್ತಲ್ಲಿ ತುಂಬಾ ಜನ ನಮ್ಮವರಿದ್ದಾರೆ, ಬಟ್ಟೆ ನೇಯ್ದು ಎಲ್ಲಾ ಎಳೆಗಳನ್ನ ಸೇರಿಸಿ, ಅನೇಕ ಎಳೆಗಳನ್ನ ಸೇರಿಸಿ ಒಂದುಗೂಡಿಸಿ ವಸ್ತ್ರವನ್ನ ತಯಾರು ಮಾಡ್ತೀವಲ್ಲ, ಹಾಗೆ ನಾವು ಸಂಘಟನೆ ಮಾಡುವಂತ ಉದ್ದೇಶದಿಂದ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಕಡೂರಲ್ಲಿ ಆಯೋಜನೆ ಮಾಡಿದ್ದಾರೆ. ದಾಸಮಯ್ಯನವರ ಚರಿತ್ರೆ ಅಪಾರ, ಅದ್ಭುತ. 17 ಅಧ್ಯಾಯಗಳಲ್ಲಿರ್ತಕ್ಕಂಥ ದಾಸಮಯ್ಯನ ಪುರಾಣ 1196 ಪದ್ಯಗಳಿಂದ ಕೂಡಿರ್ತಕ್ಕಂಥ ಪುರಾಣವನ್ನ ನಾನು ಸೊಲ್ಲಾಪುರದಲ್ಲಿ ಅದೇ ಹೇಳಿದೆ. ಪುರಾಣವನ್ನ ಈ ಚರಿತ್ರೆ
ಅಂತ ಚರಿತ್ರೆಯನ್ನ ವಿರೂಪಾಕ್ಷ ಪಂಡಿತರು ಬರೆದಿದ್ದಾರೆ. ಮೊಟ್ಟ ಮೊದಲ ರಾಮಯ್ಯ ಶಂಕರಿ ಪವಿತ್ರ ಗರ್ಭದಲ್ಲಿ ಹುಟ್ಟಿರತಕ್ಕಂತ ದಾಸಿಮಯ್ಯ ಕಾಯಕವನ್ನ ಮಾಡ್ತಾ ವಿದ್ಯಾಭ್ಯಾಸಕ್ಕಾಗಿ ಶ್ರೀಶೈಲ ಶಾರ್ಟ್ ಅಂಡ್ ಸ್ವೀಟ್ ವಿದ್ಯಾಭ್ಯಾಸಕ್ಕಾಗಿ ಶ್ರೀಶೈಲಕ್ಕೆ ಹೋಗಿರ್ತಾರೆ. ಅವರು ವಿದ್ಯಾಭ್ಯಾಸಕ್ಕಾಗಿ ಶ್ರೀಶೈಲಕ್ಕೆ ಹೋಗಿರ್ತಾರೆ. ಶ್ರೀಶೈಲದಲ್ಲಿ ಶಿವದೀಕ್ಷೆಯನ್ನ ಅಲ್ಲಿ ಅಧ್ಯಯನ ಮಾಡಿ ಪಡೆದು ಜೊತೆಗೆ ಸಂಸ್ಕೃತ ಮತ್ತು ತೆಲುಗು ಕನ್ನಡ ಭಾಷೆಯನ್ನ ಬಲ್ಲವರಾಗಿ ಎರಡು ಭಾಷೆಯನ್ನ, ಯಾಕಂದ್ರೆ ಶಾಸನಗಳಲ್ಲಿ ಎರಡು ಭಾಷೆ ಬಲ್ಲವರಾಗಿದ್ರು ಅಂತ ಕೂಡ ಹೇಳ್ತಾರೆ. ಹೀಗೆ ಅಂತ ದಾಸಿಮಯ್ಯನವರು ಕಾಯಕಾಲವನ್ನು ಮಾಡುತ್ತಾ ಒಳ್ಳೆಯ ಹೆಂಡತಿಯನ್ನ ಹಿಡಿದು ಸತಿಪತಿಗಳೊಂದಾದ ಭಕ್ತಿತವಾಗಿರುವುದು ಶಿವನಿಗೆ ಅನ್ನುವಂಥ ತತ್ವವನ್ನು ಆಧಾರದ ಮೇಲೆ ದುಗ್ಗಳಿಯನ್ನ ಮಹಾದೇವಿ ಮಲ್ಲಿಕಾರ್ಜುನ ಮಗಳಾಗಿರ್ತಕ್ಕಂಥ ದುಗ್ಗಳಿಯನ್ನ ಮದುವೆಯಾಗ್ತಾರೆ. ಅಂತ ದುಗ್ಗಳಿಯನ್ನು ತಂದು ಬದುಕಿದನ್ನು ಕಾಣ ರಾಮನಾಥ ಬಂದು ನೆರೆದು ಬಳಸುವಳು ಬಂಧುದ ಪರಿಣಾಮಿಸುವಳು ಬಂದು ಬಳಗವ ಮರೆಸುವಳು ದುಗ್ಗಳಿಯ ತಂದು ಬದುಕಿದನ್ನು ಕಾಣ ರಾಮನಾಥ. ಇಂಥ ಮೊಟ್ಟ ಮೊದಲಲ್ಲಿ ಇತಿಹಾಸದ ಪುಟಗಳಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಹೆಂಡತಿ ಹೊಗಳಿದಂತ ಏಕೈಕ ವ್ಯಕ್ತಿ ಅಂತಂದ್ರೆ ದೇವರ ದಾಸಿಮಯ್ಯನವರು. ಯಾರು ಹೊಗಳಿಲ್ಲ ಹೆಂಡತಿಗೆ. ಮತ್ತೆ ಸ್ತ್ರೀಗೆ ಮೊಟ್ಟ ಮೊದಲ ಗೌರವ ಕೊಟ್ಟ ಪರವಧುವನ್ನು ಮಹಾದೇವಿ ಎಂಬೆ ಅಂತ ಹೇಳಿದ್ರು. ಅಂತ ತಾಯಿಗೆ ಸ್ತ್ರೀಗೆ ಸಮಾನತೆಯ ತತ್ವವನ್ನ, ಲಿಂಗ ಸಮಾನತೆಯನ್ನ, ಜಾತಿಯ ಸಮಾನತೆಯನ್ನ, ತಾತ್ವಿಕ ಸಮಾನತೆಯನ್ನ, ಎಲ್ಲಾ ರೀತಿಯ ಸಮಾನತೆಯನ್ನು ಮೊಟ್ಟ ಮೊದಲು ಬಸವಾದಿ ಪ್ರಮುಖರಿಗಿಂತ ಪೂರ್ವದಲ್ಲಿ ದಾಸಮಯ್ಯನವರು ಪ್ರಾರಂಭ ಮಾಡಿದ್ದು. ಅಂತ ದಾಸಮಯ್ಯನವರ ಒಂದು ಬಳುವಳಿಯಲ್ಲಿ, ಅಂತ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಾವೆಲ್ಲ ಇವತ್ತು ಅವರು ಚೈತ್ರ ಶುದ್ಧ ಪಂಚಮಿಯಲ್ಲಿ ಇಡೀ ಕರ್ನಾಟಕ ತುಂಬೆಲ್ಲ ಸರ್ಕಾರವನ್ನು ಆಚರಿಸುವಂತ ಜಾತಿಯ ಒಂದು ಜಯಂತಿಯನ್ನ ನಮ್ಮ ಒಂದು ಶಾಸಕರ ಮೇರೆಗೆ ಇವತ್ತು 2ನೇ ತಾರೀಕಿನಲ್ಲಿ ಆಚರಿಸುವ ಅಪ್ಪಣೆ ಮೇರೆಗೆ ಇವತ್ತು ನಾವೆಲ್ಲರೂ ಕೂಡ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಮಾಡಿದ ಎಲ್ಲರೂ ಕೂಡ ಸುತ್ತಮುತ್ತಲಿನ ಎಲ್ಲ ಅನೇಕ ಬಂಧು ಬಳಗದವರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವುದಕ್ಕಾಗಿ ದೇವಲ ಮಹರ್ಷಿ ರಾಮಲಿಂಗ ಚೌಡೇಶ್ವರಿ ಬನಶಂಕರಿ, ದೇವಲ ಮಹರ್ಷಿ ದೇವರ ದಾಸಮಯ್ಯ ಜಗದ್ಗುರುಗಳವರ ಆಶೀರ್ವಾದ ತಮಗೆ, ತಮ್ಮ ಕುಲಕ್ಕೆ, ತಮ್ಮ ಮನೆತನಕ್ಕೆ ಯಾವಾಗಲೇ ಇರಲಿ ಅಂತ ತುಂಬುವುದರಿಂದ ಹಾರೈಸಿ ನಾನು ಮಾತಿಗೆ ವಿರಾಮ ಕೋರುತ್ತೇನೆ. ಎಲ್ಲರಿಗೂ ಶರಣ.